ಎಲ್ಲ ಶ್ರೀಗಂಧ ಟಿವಿ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ಒಂದು ವಾಸ್ತವ ಹೇಳಬೇಕು ಅಂತ ಹೇಳಿ ಕೂತಿದ್ದೀನಿ. ಒಂದು ಕಂಟೆಂಟ್ ಸಿಕ್ಬಿಡ್ತು, ಹಾಗಾಗಿ ಒಂದು ವಿಡಿಯೋ ಮಾಡ್ಬಿಟ್ಟೆ. ಎಲ್ಲ ಇಷ್ಟಪಟ್ಬಿಡ್ತಾರೆ, ಎಲ್ಲರೂ ಬೈತಾರೆ, ಕಮೆಂಟಲ್ಲಿ ಹೊಗಳ್ತಾರೆ. ಹಂಗೆ ಅನ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಅನ್ಕೊಂಡ್ರೂ ಪರವಾಗಿಲ್ಲ ನೀವು. ಮೊನ್ನೆ ಶನಿವಾರ ದಿನ ಸಂಜೆ ಗಾನ ಸರಸ್ವತಿ ತೀರ್ಕೊಂಡ್ರು, ಅಂದರೆ ಜಾನಕಿ ಅಮ್ಮ ದೇಹ ಬಿಟ್ಟರು. ಭಾನುವಾರ ಸಂಜೆ ಅವರ ಅಂತ್ಯಕ್ರಿಯೆ ಆಯಿತು. ಇಲ್ಲಿ ನಾನು ಹೇಳೋಕೆ ಹೊರಟ ವಿಷಯ, ಎಸ್ ಜಾನಕಿಯವರು ಅಂದರೆ ಏನು ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ, ಸಾಹಿತಿಗಳಿಗೆ, ಗಾಯಕರಿಗೆ ಮಾತ್ರ ಸ್ವಂತನಾ? ಕನ್ನಡ ನಾಯಕ ನಟರುಗಳೇ ನಿಮಗೆ ಸ್ವಂತ ಅಲ್ವಾ? ಒಬ್ಬ ನಾಯಕ ನಟ ಮುಖ ಮಾಡಿದಿರೇನ್ರಿ ಮೈಸೂರು ಕಡೆ? ಒಬ್ಬಾದ್ರೂ ಬಂದು ನೋಡಿದಿರೇನ್ರಿ? ಅಂತಿಮ ದರ್ಶನ ಪಡ್ಕೊಂಡ್ರೇನ್ರಿ ನೀವು? ಅಭಿಮಾನಿಗಳನ್ನ ಪಡ್ಕೊಂಡಿದ್ದೀರಾ? ಸಿನಿಮಾಗಳಲ್ಲಿ ಕೆಲಸ ಮಾಡ್ತೀರಾ? ಯಾರೆಲ್ಲ ಸಿನಿಮಾದವ್ರ ಕುಟುಂಬದವ್ರು ಇದ್ದಾರೋ ಅವರ ತಂದೆಯ ಕಾಲದಿಂದನೂ ಜಾನಕಿಯಮ್ಮ ಕೆಲಸ ಮಾಡಿದ್ದಾರೆ. ಒಬ್ಬರಾದರೂ ಮೈಸೂರು ಕಡೆ ಬಂದ್ರೇನ್ರಿ ನೀವು? ನಾವಲ್ಲಿ ಮಧ್ಯಾಹ್ನವರೆಗೂ ಇದ್ದೋ, ಅಂತಿಮ ದರ್ಶನ ಪಡ್ಕೊಂಡ್ವಿ, ಯಾರೆಲ್ಲ ಬಂದರು ಅಂತ ನಾವು ನೋಡ್ತಾ ಇದ್ವಿ. ಅಲ್ಲ ಕಣ್ರಪ್ಪ, ನಿಮ್ಗೆ ಯಾರಿಗೂ ಸಂಬಂಧನೇ ಇಲ್ವ ಅವರು? ನಾವು ಬೇರೆ ಭಾಷೆ ನಟರುಗಳ ಬಗ್ಗೆ ಮಾತಾಡೋದು ಹೋಗಲಿ, ನಮ್ಮ ಭಾಷೆಯವ್ರಿಗೆ ಏನಾಗಿದೆ? ಸ್ಟೇಜಲ್ಲಿ ನಿಂತ್ಕೊಂಡು ಓ ಜಾನಕಿ ಅಮ್ಮ ನೀವು ಹಂಗೆ, ನೀವು ಹಿಂಗೆ, ನೀವು ನಮ್ಮ ತಾಯಿ ಥರ ಗಾನ ಸರಸ್ವತಿ ಅಂತೆಲ್ಲ ಹೊಗಳ್ತಿರಲ್ಲ ನೀವು. ಅಂತಿಮ ದರ್ಶನ ಪಡ್ಕೋಬೇಕು ಅಂತ ನಿಮ್ಗೆ ಅನಿಸೇ ಇಲ್ವ ನಿಮಗೆ? ಇದರಿಂದ ಯೋಚನೆ ಮಾಡಬೇಡಿ, ಇದರಿಂದ ಯೋಚನೆ ಮಾಡಿ. ನೀವು ಮಾಡಿ ಸರಿನಾ? ವೀಕ್ಷಕರೇ, ನಾವು ಕೂಡ ಸಿನಿಮಾ ನಟರಿಗೆ ಅಭಿಮಾನಿಗಳೇ. ನನಗೂ ಕೂಡ ಫೇವ್ರೇಟ್ ಅಂತ ಇರ್ತಾರೆ. ನಾನು ಕೂಡ ಫೇವ್ರೇಟ್ ಟೆಕ್ನಿಷಿಯನ್, ಫೇವ್ರೇಟ್ ಡೈರೆಕ್ಟರ್, ಫೇವ್ರೇಟ್ ಆ್ಯಕ್ಟರ್ ನಾನು ಇಟ್ಕೊಂಡಿರ್ತೀನಿ. ನಾನು ಇಷ್ಟಪಡ್ತೀನಿ. ಅವರು ಮಾಡಿದಂಥ ಕೆಲಸಗಳನ್ನ ನಾವು ಹೊಗಳ್ತೀವಿ. ಖಂಡಿತ ಚೆನ್ನಾಗಿ ಮಾಡಿದ್ರೆ ಸೂಪರ್ ಅಂತ ಹೊಗಳ್ತೀವಿ, ನಾವು ಅಪ್ರಿಷಿಯೇಟ್ ಮಾಡ್ತೀವಿ, ಎಲ್ಲ ಕಡೆ ಹೇಳ್ತೀವಿ. ಅಭಿಮಾನ ನಾವು ತಲೆ ಮೇಲೆ ಎತ್ತು ತಿರುಗುತ್ತೀವಿ ನಾವು. ಆದರೆ ಈತನ ವರ್ತನೆ ಮಾಡಿದಾಗ ನಾವು ಮಾತ್ರ ವಾಯ್ಸ್ ರೈಸ್ ಮಾಡೋದಿರಲ್ಲ, ವಾಯ್ಸ್ ರೈಸ್ ಮಾಡೇ ಮಾಡ್ತೀವಿ. 48-50 ಸಾವಿರ ಹಾಡನ್ನ ಹಾಡಿದಂಥ ಒಂದು ಗಾನ ಸರಸ್ವತಿ ಮೊನ್ನೆ ಪಾರ್ಥಿವ ಶರೀರವಾಗಿ ಮಲಗಿದ್ದಾರೆ ಮೈಸೂರಿನಲ್ಲಿ, ಸಾಂಸ್ಕೃತಿಕ ನಗರಿಯಲ್ಲಿ. ಯಾರಾದರೂ ಬಂದ್ರ ನೀವು ನಾಯಕರುಗಳು? ಏನು ಜಾನಕಿ ಅಮ್ಮ ಅಂದರೆ ಹಂಸಲೇಖ ಅವರಿಗೆ, ಇಳೆಯರಾಜ ಅವರಿಗೆ, ಮನು ಅವ್ರಿಗೆ, ಕಲ್ಯಾಣ್ ಅವ್ರಿಗೆ, ರಾಜೇಶ್ ಅವ್ರಿಗೆ, ಸಂಗೀತ ಕಟ್ಟಿ ಅವರಿಗೆ, ಶಮಿತಾ ಮಲ್ನಾಡ್ ಅವರಿಗೆ, ವಿಜಯಪ್ರಕಾಶ್ ಅವರಿಗೆ, ಸಾಧು ಕೋಕಿಲ ಅವ್ರಿಗೆ, ಇವ್ರಿಗೆ ಮಾತ್ರ ಸ್ವಂತ ನಾಯಕರುಗಳಿಗೆ ಯಾರು ಅಲ್ವಾ? ಸ್ಟೇಜಲ್ಲಿ ಕೂತ್ಕೊಂಡು ಹೇಳ್ತಿರಲ್ಲಪ್ಪ, ಅವ್ರಿಗೆ ನಾವು ಪೇಮೆಂಟೇ ಸರಿ ಕೊಡಲಿಕ್ಕಾಗಿಲ್ಲ, ನಮ್ಮ ತಂದೆ ಕಾಲದಿಂದ ಆಡ್ತಾ ಇದ್ದಾರೆ, ನಾವೆಲ್ಲ ತುಂಬ ಅವ್ರನ್ನ ಅಭಿಮಾನಿಗಳು, ಬೇಜಾರು ಸ್ವಲ್ಪ ಆಯಿತು ಅಂತಿರಲ್ಲ. ನೋಡಬೇಕು ಅನ್ಸಿಲ್ವ ನಿಮ್ಗೆ ಯಾರಿಗೂ? ನೀವು ಹೇಳ್ಬೋದು, ಓ ಅಲ್ಲಿ ನೋಡಿದ್ರೆ ಮಾತ್ರ ಅಭಿಮಾನ ಅಲ್ಲ, ನಮ್ಮ ಒಳಗಿದೆ ಅಂತ ಹೇಳ್ಬೋದು. ಈ ಡೈಲಾಗ್ ಹೊಡಿತೀರ ನೀವೆಲ್ಲರೂ, ಒಪ್ಕೋತೀವಿ ಸ್ವಾಮಿ. ಆದರೆ ನೀವು ಬಂದು ಅಂತಿಮ ದರ್ಶನ ಪಡ್ಕೊಂಡು ಆ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಹೋಗಿದ್ರೆ ಆ ಆತ್ಮಕ್ಕೆ ಖುಷಿ ಸಿಗ್ತಿತ್ತು, ಆ ಆತ್ಮಕ್ಕೆ ಒಂದು ಸಮಾಧಾನ ಸಿಗ್ತಿತ್ತು. ಇವರಿಗೆಲ್ಲ ನಾನು ಹಾಡಿದ್ದೀನಿ, ಇವರ ಸಿನಿಮಾಗಳೆಲ್ಲ ಹಾಡಿದ್ದೀನಿ ನಾನು, ನನ್ನ ಬಂದು ನೋಡ್ಕೊಂಡು ಹೋದ್ರಲ್ಲ ಅಂತ ಆತ್ಮ ಖುಷಿ ಪಡ್ತಿತ್ತವೇನ್ರಯ್ಯ? ನಾಚಿಗೆ ಬೇಕು ನಿಮಗೆ. ಏನು ಮೈಸೂರು ಜಿಂಬಾಬ್ವೆಲಿ ಇದೆಯಾ, ಉಗಾಂಡದಲ್ಲಿ ಇದೆಯಾ? 2 ಗಂಟೆಗೆ ಮೈಸೂರು ಬರ್ಬೋದು. ಹೊಸ ರೋಡು, ನಿಮಗಿರುವಂಥ ಐಷಾರಾಮಿ ಕಾರುಗಳು, ನಿಮಗೆ ಕೊಡುವಂಥ ಸೆಕ್ಯೂರಿಟಿ, ನಿಮ್ಮ VIP ಟ್ರೀಟ್ಮೆಂಟು. ನೀವು ಬಂದರೆ ಜನರ ಆ ಸರತಿ ಸಾಲಲ್ಲಿ ಹೋಗ್ಬೇಕಾಗಿಲ್ಲ ನೀವು, ನಿಮಗೊಂದು VIP ಟ್ರೀಟ್ಮೆಂಟ್ ಇರುತ್ತೆ ನಿಮಗೆ, ಅಂದರೂ ಬರೋಕ್ಕಾಗಿಲ್ಲ ನಿಮಗೆ. ಹೊರ ದೇಶದಲ್ಲಿದ್ದರೆ ನಾನು ಈ ಮಾತು ಯಾರಿಗೂ ಹೇಳ್ತಿಲ್ಲ, ಫಾರಿನಲ್ಲಿ ಕೆಲವು ಜನ ಹೋಗಿರ್ತೀರಾ, ಏನೂ ಮಾಡೋಕ್ಕಾಗಲ್ಲ. ಆದರೆ ಒಂದು ವಿಡಿಯೋ ಮಾಡಿ ನೀವು ಶ್ರದ್ಧಾಂಜಲಿ ಮಾಡಬೇಕಿತ್ತು. ಇಳೆಯರಾಜ ಮಾಡಲಿಲ್ವಾ? ಅವರು ಬೇರೆ ಕಡೆಯೆಲ್ಲೋ ಇದ್ದರು, ಮುತ್ಸದ್ದಿ ಅವರು ಕೂಡ ಒಂದು ವಿಡಿಯೋ ಮಾಡಿ ಕಳಿಸಿದ್ರು. ನಿಮಗೆ ಯಾರಿಗೂ ಅದು ಅನಿಸೇ ಇಲ್ಲ. ನಿಮಗೆ ಒಬ್ಬರು ತೀರ್ಕೊಂಡ್ರೆ ಸಾಕು, ಓಂ ಶಾಂತಿಯಿಂದ ಹಾಕ್ಬಿಡ್ತೀರಾ, ಒಂದು ಲೈನ್ ಹಾಕ್ಬಿಡ್ತೀರಾ, ನಿಮ್ಮ ಡೈಲಾಗ್ಗಳು ಹೊಡೆದ್ಬಿಡ್ತೀರಾ ನೀವು. ಅದೇ ನಿಮ್ಮದು ಶ್ರದ್ಧಾಂಜಲಿ. ಬರಬೇಕು, ಆ ದರ್ಶನ ಪಡ್ಕೊಬೇಕು, ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂತ ಇಲ್ವೇ ಇಲ್ಲ ನಿಮಗೆ. ಹಾಗೂ ನಿರೂಪಕರುಗಳು, ನಾನು ಇದನ್ನ ಮಾರ್ಕ್ ಮಾಡಿ ಹೇಳ್ತಾ ಇದ್ದೀನಿ. ಈಗ ಸಾಧಕರು ತೀರ್ಕೊಂಡ್ಮೇಲೆ ಅವರ ಜನ್ಮದಿನ ಬರುತ್ತೆ, ಅವ್ರು ನೆನೆಸ್ಕೋತೀರಾ, ಎಲ್ಲ ಫಂಕ್ಷನ್ಗಳು ಮಾಡ್ತೀರಾ, ಎಲ್ಲ ಕಡೆ ಅವ್ರನ್ನ ನೀವು ನೆನಪಿಸ್ತೀರಾ, ಸಂತೋಷ, ಅದು ಮಾಡಬೇಕು. ಹಾಗೆ ಮಾಡಬೇಕಾದವರು ಅಧ್ಯಯನ ಮಾಡಿರ್ತಾರೆ, ಅವ್ರ ಬಗ್ಗೆ ಅಧ್ಯಯನ ಮಾಡ್ತೀರಾ ತಾನೇ, ನೀವು ಮಾಡ್ಕೊಂಡು ತಾನೇ ಮಾಡಿ ನಿರೂಪಣೆ ಮಾಡ್ತೀರಾ. ನೀವೆಲ್ಲ ಯಾರಾದೊಬ್ಬರು ಬಂದಿರೇನ್ರಿ ಅಲ್ಲಿ? ಇನ್ನೇನು ಎಲ್ಲ ಟಿ ವಿನಲ್ಲಿ ರಿಯಾಲಿಟಿ ಶೋಗಳನ್ನೂ ನೀವು ನಿರೂಪಣೆ ಮಾಡ್ತೀರಾ, ನೀವು ಎಲ್ಲ ಕಡೆ ಅವ್ರದ್ದು ಶ್ರದ್ಧಾಂಜಲಿ ಮಾಡ್ತೀರಾ, ಕಣ್ಣೀರಲ್ಲೇ ಅವ್ರ ಫೋಟೋನ ವಾಶ್ ಮಾಡಿಬಿಡ್ತೀರಾ, ನೀವು ಕಣ್ಣೀರ ಧಾರೆ ಹರಿಸ್ತೀರಾ. ಆದರೆ ಅವ್ರು ತೀರ್ಕೊಂಡಾಗ ಬಂದು ನೋಡಬೇಕು ಅಂತ ನಿಮ್ಗೆ ಅನಿಸೇ ಇಲ್ಲ. ಇದು ನೀವು ಕೊಡ್ತಿರೋಂಥ ಗೌರವ. ಶಬಾಷ್ ನಿಮಗೆ. ಭಾನುವಾರ ಸಂಜೆ ಅಂತ್ಯಕ್ರಿಯೆ ಆಗುತ್ತೆ, ಸೋಮವಾರ ಬೆಳಿಗ್ಗೆ ನಾನು ಹೋಗ್ತೀನಿ ಅಲ್ಲಿಗೆ, ಆ ಅಂತ್ಯಕ್ರಿಯೆ ಜಾಗಕ್ಕೆ ಹೋಗ್ತೀನಿ, ಕಣಿಯನ ಹುಂಡಿಗೆ ಹೋಗ್ತೀನಿ ನಾನು. ಅಲ್ಲಿ ನವೀನ್ ಅವ್ರ ಕುಟುಂಬ, ಸಾಕು ಮಗನ ಕುಟುಂಬ ಬಿಟ್ಟರೆ ಬೇರೆ ಯಾರೂ ಇರಲ್ಲ. ನಾನು ಹೋದಾಗಿರಲಿಲ್ಲ. ಅವರು ಪ್ರಶಾಂತ ಒಂದು ಜಾಗ, ಅದು ಮಾವಿನ ತೋಪು, ಆ ಪ್ರಕೃತಿ ಮಧ್ಯೆ ಅಮ್ಮ ಮಲಗಿದ್ದಾರೆ ಶಾಶ್ವತವಾಗಿ. ನಾನು ಹೋಗಿದ್ದೀನಿ ನೋಡಿ. ಎಲ್ಲ ಭಾಷೆಯಲ್ಲೂ ಹಾಡಿ ಕೊನೆಗೆ ಮೈಸೂರಿನ ಈ ಒಂದು ಪ್ರಕೃತಿ ಮಧ್ಯೆ ತಾಯಿ ಪಂಚಭೂತಗಳಲ್ಲಿ ಲೀನ ಆದರು. ಈಗ ಬಂದೆ, ನೋಡಿದೆ, ಮನಸ್ಸು ಕೇಳಿಲ್ಲ, ಯಾಕೋ ಮನಸ್ಸು ಎಳ್ಕೊಬಂತು ಇಲ್ಲಿಗೆ. ಹಾಗೆ ಬಂದೆ. 48,000 ಹಾಡುಗಳನ್ನ ಹಾಡಿದಂಥ ಮಹಾತಾಯಿ ಇವತ್ತು ನೇಚರ್ ಮಧ್ಯದಲ್ಲಿ ನೇಚರೊಟ್ಟಿಗೆ ಮಾತಾಡ್ತಿದ್ದಾರೆ ಹೊರತು ಯಾವ ಬೇರೆಯೊಟ್ಟಿಗೆ ಮಾತಾಡ್ತಿಲ್ಲ, ಯಾರ ಧ್ವನಿನೂ ಕೇಳಿಸ್ತಿಲ್ಲ, ಎಲ್ಲ ನೇಚರು ನೋಡಿ. ಇಲ್ಲೇ ಅವ್ರು ನೆನ್ನೆ ಅಂತ್ಯಕ್ರಿಯೆ ಆಗಿದ್ದು, ಬೇಜಾರಾಗ್ತಿದೆ ತುಂಬ. ನಾನು ಹೋಗ್ಬಿಟ್ಟೆ, ನೋಡ್ಬಿಟ್ಟೆ ಅಂತೆಲ್ಲ ಹೇಳ್ತಿರೋದು. ಕೆಲವು ಕಾಂಟ್ರವರ್ಸಿ ಕೂಡ ಮಾಡಿದ್ರಲ್ಲ, ಅದೆಲ್ಲ ಕೇಳಲಿಕ್ಕೆ ಹೋಗಿದ್ದು ನಾನು, ಅದು ಯಾವುದೂ ಇರಲಿಲ್ಲ.
ಅಂಥ ಒಂದು ಗ್ರಹ ಬಂಧನ ಇಲ್ಲ, ಏನಿಲ್ಲ. ಹಾಡುವಂಥ ಕೋಗಿಲೆಗೆ ಬಂಧನ ಮಾಡೋ ಶಕ್ತಿ ಯಾರಿಗೂ ಇಲ್ಲ. ಅದು ಗಾನ ಕೋಗಿಲೆ. ನವೀನ್ ಅವ್ರ ತಾಯಿ ಅಲ್ಲಿ ಸಿಕ್ಕಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಶ್ರೀರಂಗಪಟ್ಟಣ ಹೋಗಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ. ಅದು ಎಲ್ಲ ಅವರ ಒಂದು ಚಿತಾಭಸ್ಮ ತಗೊಂಡು ಹೋಗ್ಬೇಕಲ್ಲ, ಹಾಗಾಗಿ ಬಂದಿದ್ದಾರೆ. ಅದೇ ಪೊಲೀಸ್ ಇದ್ದರಂತೆ ನೈಟ್ ಇಲ್ಲಿ, ಅಂದರೆ ಬೆಳಿಗ್ಗೆ ಇರಲಿಲ್ಲ. ಸೊ ಪ್ರಕೃತಿ ಮಧ್ಯ ನೆಲೆಸಿರುವಂಥ ನಮ್ಮ ಜಾನಕಿ ಅಮ್ಮನ ಚಿತಾಭಸ್ಮನ ತಗೊಂಡು ಹೋಗ್ತಾರೆ. ಅಲ್ಲಿ ಕಾಣ್ತಿರೋದು ನವೀನ್ ಅವ್ರ ತಾಯಿ, ನವೀನ್ ಅವ್ರ ವೈಫು, ಅವರ ಸಾಕು ಮಗ ಜಾನಕಿ ಅಮ್ಮಂದು. ತುಂಬ ಚೆನ್ನಾಗಿ ಮಾತಾಡಿದ್ರು. ಎಲ್ಲ ಸುಳ್ಳು ವದಂತಿ ಅಂತ ಹೇಳಿದ್ರು. ಅವ್ರು ಕೇಳಿದೆ ನಾನು, ಏನಿಲ್ಲ ಗ್ರಹ ಬಂಧನ ಏನಿರಲಿಲ್ಲ, ಸುಳ್ಳು ವದಂತಿ ಮಾಡ್ತಾರೆ ಅಂತೆಲ್ಲ ಹೇಳಿದ್ರು. ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ತಾಯಿ ಥರ ನೋಡ್ಕೊಂಡಿದ್ದಾರೆ. ಹಾಡುವ ಕೋಗಿಲೆನ ಯಾರು ಬಂಧಿಸೋಕ್ಕಾಗಲ್ಲ, ಅವೆಲ್ಲ ಸುಳ್ಳು ವದಂತಿ ಬೇಡ. ಇರಲಿ, ಅದನ್ನ ಮತ್ತೆ ಮತ್ತೆ ದೊಡ್ಡದಾಗಿ ಹೇಳೋದು ಬೇಕಾಗಿಲ್ಲ. ಆದರೆ ನಮ್ಮ ನಾಯಕರುಗಳ ಮೇಲೆ ನಮಗೆ ತುಂಬ ಬೇಜಾರಾಗಿದೆ. ನಿಮ್ಮ ವರ್ತನೆ ನಮಗೆ ಬೇಜಾರಾಗಿದೆ. ಹೊಸ ನಟರುಗಳು ಅಷ್ಟೇ. ನೀವು ಅನ್ಕೋಬೋದು ನಮ್ಮ ಸಿನಿಮಾದಲ್ಲಿ ಹಾಡಿಲ್ಲ ಅವರು ಅಂತ. ಎಲ್ಲರ ಸಿನಿಮಾಗಳು ಅವ್ರು ಹಾಡಿಲ್ಲ ಅಂದರೂ ಕೂಡ ನಿಮ್ಮ ಸಿನಿಮಾಗಳಲ್ಲಿ ಹಾಡಿಲ್ಲ ಅಂದ ಕೂಡಲೇ ನಿಮಗೆ ಸಂಬಂಧ ಪಡಲ್ಲ ಅಂತಲ್ಲ. ಪ್ರತಿದಿನ ನಿಮ್ಮ ಮನೆಯಲ್ಲಿ ಅವ್ರ ಹಾಡುಗಳು ಕೇಳಿದ್ದೀರ ನೀವು. ನಿಮ್ಮ ತಾಯಿ ತಂದೆ ಇಷ್ಟಪಟ್ಟಿರ್ತಾರೆ ಅವ್ರನ್ನ. ನೀವು ಒಂದಲ್ಲ ಒಂದಿನ ಹಾಡು ಕೇಳಿರ್ತೀರ ನೀವು. ಮೊನ್ನೆ ಅವ್ರ ಅಂತಿಮ ದರ್ಶನಕ್ಕೆ ಬಂದವರು ಸಾವಿರಾರು ಜನ ವಯಸ್ಸಾದವರು ಕಂಡ್ರಿ, ಹಿರಿಯವರು ಬಂದು ಎದೆ ಹೊಡ್ಕೊಂಡು ಹೇಳ್ತಾ ಇದ್ರು. ಯಾಕೆ ಅಂದರೆ ಅವರೆಲ್ಲ ಅವ್ರ ಹಾಡುಗಳನ್ನ ರೇಡಿಯೋದಲ್ಲಿ ಕೇಳಿದ್ದಾರೆ. ಈಗ ಯಾರಿದ್ದಾರೆ ನ್ಯೂ ಆ್ಯಕ್ಟರ್ಸ್, ನ್ಯೂ ಕಮರ್ಸ್, ನಿಮ್ಮ ತಂದೆ ತಾಯಿಗಳು ಕೇಳಿ, ನಿಮ್ಮ ಅಜ್ಜ ಅಜ್ಜಿಂದರು ಕೇಳಿರ್ತಾರೆ. ತಾಯಿ ತಂದೆ ಯಾಕೆ ಎಲ್ಲರೂ ಕೇಳಿದ್ದಾರೆ, ಹಾಡನ್ನ ಎಂಜಾಯ್ ಮಾಡಿದ್ದಾರೆ. ನೀವೆಲ್ಲ ಅವ್ರು ಇದ್ದಂಥ ಫೀಲ್ಡಲ್ಲಿ ಇದ್ದೀರಾ, ನಿಮಗೆ ಸಂಬಂಧ ಪಡುತ್ತೆ. ಅದು ಇದ್ದಾಗ ಮಾತಾಡ್ಸ್ಕೊಂಡು ಬರಬೇಕು, ಗೌರವ ಕೊಡಬೇಕು, ಒಪ್ಕೊತೀನಿ. ಆದರೆ ಅವರ ಒಂದು ವಿದಾಯದ ನಂತರ ಕೂಡ ನೆನೆಸ್ಕೊಂಡು ಹೋಗ್ಬೇಕು ಕಣ್ರಿ. ಹೋಗಿ ಒಂದು ಹೂಗುಚ್ಛ ಇಟ್ಟು ಒಂದು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಬರಬೇಕು. ಆ ಆತ್ಮದ ಆಶೀರ್ವಾದ ನಿಮಗೆ ಯಾವತ್ತೂ ಇರುತ್ತೆ ಗೊತ್ತಾ. ನೀವೆಲ್ಲ ಆತ್ಮನ ನಂಬ್ತೀರಾ, ಆ ಒಂದು ಜನ್ಮನ ನಂಬ್ತೀರಾ, ನೀವು ನಂಬ್ತೀರಾ, ದೇವ್ರ ಪೂಜೆ ಮಾಡ್ತೀರಾ. ಇದೆಲ್ಲ ಮಾಡಿಲ್ಲ ಅಂದ್ರೆ ಏನ್ರಿ ಪ್ರಯೋಜನ? ಅದು ರಾಜಕಾರಣಿಗಳು ಯಾವ್ದಾರು ಫಂಕ್ಷನ್ ಮಾಡ್ಬಿಡ್ಲಿ, ಯಾವ್ದು ಉತ್ಸವ ಮಾಡ್ಬಿಡ್ಲಿ, ಕರೆದು ಕೂಡಲೇ ಓಡ್ತೀರಾ. ಅಲ್ಲಿ ಓಡಿ ಏನು ಸ್ಪೀಚ್ ಮಾಡ್ತೀರಾ ಸ್ಟೇಜಲ್ಲಿ? ಓ ಆ ರಾಜಕಾರಣಿ ಹಿಂಗೆ, ಈ ರಾಜಕಾರಣಿ ಹಿಂಗೆ, ಇವ್ರು ಹಾಗೆ, ಇವ್ರು ಮಹಾರಾಜ, ಇವರು ಇವನು ಪಂಡಿತ, ಎಲ್ಲ ಹೊಗಳ್ತೀರಾ. ಹೊಗಳ್ಬಿಟ್ಟು ನಿಮ್ಮ ಪೇಮೆಂಟ್ ಇಸ್ಕೊಂಡು ಬಂದ್ಬಿಡ್ತೀರಾ. ಇಂಥದಕ್ಕೆ ಹೋಗ್ಬೇಕು, ಇಂಥದಕ್ಕೆ ಪಾಲ್ಗೊಳ್ಬೇಕು. ಎಷ್ಟೋ ವ್ಯಕ್ತಿಗಳು ಜಾನಕಿ ಅಮ್ಮನ ಪ್ರೀತಿಸೋರು ಅವ್ರ ಮನೆಗೆ ಹೋಗಿ ಹೂಗುಚ್ಚ ಇಟ್ಟು ಆ ಪಾರ್ಥಿವ ಶರೀರ ತಗೊಂಡು ಬಂದು ಮಹಾರಾಜ ಗ್ರೌಂಡಲ್ಲಿ ಇಟ್ಟು ಸಂಜೆವರೆಗೂ ಇದ್ದು ಅಂತ್ಯಕ್ರಿಯೆ ಮುಗಿಯವರೆಗೂ ಇದ್ದರು. ಅವರು ಸಿನಿಮಾದವರೇ ಕಣ್ರಿ, ಅವ್ರೇನು ಬೇರೆಯವರಲ್ಲ. ನಾನು ನೋಡಿದ್ದೀನಿ. ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ ನಾನು. ಅವ್ರ ಜವಾಬ್ದಾರಿ ಅದು, ಬಟ್ ಹ್ಯಾಟ್ಸ್ ಆಫ್ ಹೇಳ್ತೀನಿ ನಾನು. ಅದು ಒಂದು ವಿದಾಯದ ನಂತರ ನೀವು ತೋರಿಸುವಂಥ ಸಾರ್ಥಕತೆ ಗೊತ್ತಾ. ಏನು ವೇದ ಅಂತ ಮಾತಾಡ್ತೀರಾ ನೀವು ಸ್ಟೇಜಲ್ಲಿ. ನೀವು ಹಿರಿಯ ನಟರುಗಳು ಅಷ್ಟೇ, ಹೊಸಬ್ರು ಅಷ್ಟೇ. ಏನು ವೇದ ಅಂತ ಮೋಟಿವೇಶನ್ ಸ್ಪೀಚ್ ಕೊಡ್ತೀರಾ ನೀವು, ಹಂಗೆ ಹಿಂಗೆ ಅಂದ್ಕೊಂಡು. ಈ ಕಡೆ ಮುಖ ಮಾಡಿಲ್ವಲ್ರಿ ನೀವು, ನಾಚಿಕೆ ಆಗಲ್ವೇನ್ರಿ ನಿಮಗೆ? ಇದು ನಿಮಗೆ ಶ್ರೇಯಸ್ಸೇನ್ರಿ, ನಿಮಗೆ ಶೋಭೆ ತರುತ್ತೇನ್ರಿ ಇದು? ಕೆಲವು ಜನ ಹೇಳ್ತಿದ್ರು ತಮಿಳ್ನಾಡಿಂದ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ. ಬಿಡ್ರಿ, ಅವ್ರು ಬಿಡಿ. ಅವ್ರು ತಮಿಳ್ನಾಡು, ಆಂಧ್ರದವರು, ಮಲಯಾಳದವರು ಬಿಟ್ಬಿಡಿ ನೀವು. ನಮ್ಮವ್ರಿಗೆ ಏನಾಗಿದೆ ದಾಡಿ. ನಾನಿಲ್ಲಿ ಒಬ್ಬ ವ್ಯಕ್ತಿ ಪರ ನಿಂತು ಮಾತಾಡ್ತಿಲ್ಲ, ಜಾನಕಿ ಅಮ್ಮನ ಪರ ವಹಿಸ್ಕೊಂಡು ಕೂಡ ಮಾತಾಡ್ತಿಲ್ಲ. ನಾನು ಹಂಗೆ ಅನ್ಕೋಬೇಡಿ. ಒಂದು ಗಾನ ಸರಸ್ವತಿ 48,000 ಹಾಡು ಹಾಡಿದಂಥ ಒಂದು ಗಾನ ಸರಸ್ವತಿನ ಅಂತಿಮ ದರ್ಶನಕ್ಕೆ ಇವ್ರು ಬಂದಿಲ್ಲ ಅಂತೇಳಿ ನೋವಲ್ಲಿ ಹೇಳ್ತಾ ಇದ್ದೀನಿ ನಾನು. ನನಗೆ ಕಂಟೆಂಟ್ ಸಿಕ್ಬಿಡ್ತು, ನಾನು ಹಾಕ್ಬಿಡ್ತೀನಿ ಅಂತ ಅಲ್ಲ ಇಲ್ಲಿ ಮುಖ್ಯ. ಇಲ್ಲ ವಿಷಯ ಅದಲ್ಲ. ಇಲ್ಲಿ ನಾವೆಲ್ಲ ನಿಮ್ಮ ಸಿನಿಮಾಗಳು ನೋಡಿ ಇಷ್ಟಪಟ್ಟಿರ್ತೀವಿ, ನಿಮ್ಮನ್ನ ಮನಸ್ಸೊಳಗಡೆ ನಾವು ಪ್ರೀತಿಸಿರ್ತೀವಿ, ಪೂಜಿಸಿರ್ತೀವಿ. ನಿಮ್ಮ ಒಂದು ಕೆಲಸಗಳು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಬೇಕು ಹೊರತು ಈ ಥರ ಮಾಡಬಾರ್ದು. ಆ ದಿನ ನಿಮ್ಮ ಅಭಿಮಾನಿಗಳಿಗೆ ಕರೆ ಕೊಡಬೇಕು ನೀವು ಗೊತ್ತಾ. ನಿಮಗೆಲ್ಲ ಟೈಮ್ ಇದ್ರೆ ಮೈಸೂರಿಗೆ ಹೋಗಿ ಜಾನಕಿ ಅಂತಿಮ ದರ್ಶನ ಪಡೆದಿ ಅಂತ ಹೇಳ್ಬೇಕು ನೀವು. ಅದು ಮಾಡೋದು ಬಿಟ್ಬಿಟ್ಟು ಸದ್ ಸುದ್ದಿ ಇಲ್ಲ. ಒಂದು ಫೋನ್ ತೆಗಿತೀರಾ, ಇನ್ಸ್ಟಾಗ್ರಾಮಲ್ಲಿ ಓಂ ಶಾಂತಿ ಅಂತ ಹಾಕ್ಬಿಡ್ತೀರಾ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ತಾಯೇ ಅಂತ ಹೇಳ್ಬಿಡ್ತೀರಾ, ನಮಸ್ಕಾರ ಹಾಕ್ಬಿಡ್ತೀರಾ, ಮುಗೀತು. ಆಮೇಲೆ ಸ್ಟೇಜಲ್ಲಿ ಬಂದು ವೇದಾಂತ ಹೊಡಿತೀರಾ. ಇನ್ನು ನೋಡಿ ಈಗ ರಿಯಾಲಿಟಿ ಶೋಗಳಲ್ಲಿ ನೋಡಿ ಇನ್ನು ಮುಂದೆ ಏನು ಅವ್ರನ್ನ ಹೆಂಗೆ ಮೆರೆಸ್ತೀರಾ ಅಂದರೆ ಅಬ್ಬಬ್ಬಬ್ಬ ಮಾಡಿ ಸಂತೋಷ. ಪ್ರತಿ ವರ್ಷನೂ ಮಾಡಿ, ಪ್ರತಿ ದಿನನೂ ಬೇಕಾದ್ರೂ ಮಾಡಿ. ಆದರೆ ಆ ಒಂದು ತಾಯಿ ಶಾಶ್ವತವಾಗಿ ಮಲಗಿದಾಗ ಬಂದು ನೋಡೋದು ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ. ಇನ್ನೊಬ್ಬರಿಗೆ ತೋರಿಸೋ ಪ್ರೀತಿ ಅಲ್ಲ ಅದು, ನಿಮಗೆ ನೀವು ತೋರಿಸ್ಕೊಳ್ಳೋ ಪ್ರೀತಿ ಅದು. ತಿಳ್ಕೊಬೇಕಿದ್ನ ನೀವು. ತುಂಬ ಬೇಜಾರಾಗಿದೆ ವೀಕ್ಷಕರೇ. ನಮ್ಮ ಇಂಡಸ್ಟ್ರಿಯ ಈ ಒಂದು ಬೆಳವಣಿಗೆ ಇದು ತುಂಬ ಬ್ಯಾಡ್ ಪ್ರಾಕ್ಟೀಸ್. ಇದು ನಾನು ಒಪ್ಪೋದೇ ಇಲ್ಲ. ಭಾರಿ ಬೇಜಾರಾಗಿದೆ. ಯಾಕೆಂದರೆ ಒಗ್ಗಟ್ಟು ಅಂತ ಅಲ್ಲಿ ವಿಷಯ ಬರಲ್ಲ. ಇಲ್ಲಿ ಒಗ್ಗಟ್ಟು ಅದು ಬೇರೆ. ಇದು ಒಂದು ಮಹಾಚೇತನಕ್ಕೆ, ಆ ಹಿರಿಯ ಜೀವಕ್ಕೆ ನೀವು ಕೊಡಬೇಕಾದಂಥ ಗೌರವ, ಮರ್ಯಾದೆ ಗೊತ್ತಾ. ಅದು ನಿಮ್ಮ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ. ತಿಳ್ಕೊಬೇಕು ನೀವು. ಅದು ಯಾರ ಮನಸ್ಸಿಗೆ ನೋವಬೇಕು ಅಂತ ನಾನು ಮಾತಾಡಿದಲ್ಲ. ಸ್ವತಃ ನನ್ನ ಮನಸ್ಸಿಗೆ ತುಂಬ ನೋವಾಯಿತು, ಬೇಜಾರಾಯಿತು. ಹಾಗಾಗಿ ವರ್ತನೆ ಬೇಡ ಅಂತ ನಾನು ಹೇಳಿದೆ. ಇಲ್ಲಿ ಆ ಹೀರೋ ಈ ಹೀರೋ ಅಂತ ನಾನು ಮಾರ್ಕ್ ಮಾಡಿ ಮಾತಾಡ್ತಿಲ್ಲ. ಯಾರೆಲ್ಲ ಬಂದಿಲ್ವೋ ಅವ್ರದ್ದು ಮಹಾ ತಪ್ಪು. ಈ ತಪ್ಪು ಒಪ್ಕೊಳ್ಬೇಕು ಅವರು. ಇನ್ನಾದರೂ ಆ ಅಂತ್ಯಕ್ರಿಯೆ ಮಾಡಿ ಜಾಗಕ್ಕೆ ಹೋಗಿ ಒಂದು ಹೂಗುಚ್ಛ ಇಟ್ಟು ನಮಸ್ಕಾರ ಹಾಕಿ ಬನ್ನಿ. ಆ ಆತ್ಮದ ಆಶೀರ್ವಾದ ನಿಮಗೆ ಸಿಗುತ್ತೆ. ಆತ್ಮಕ್ಕೊಂದು ಖುಷಿ ಕೊಡುತ್ತೆ, ಆತ್ಮಕ್ಕೊಂದು ಖುಷಿ ಸಿಗುತ್ತೆ. ತಿಳ್ಕೊಳ್ಳಿದ್ನ ಫಸ್ಟು. ಆ ಚಾಮುಂಡಿ ತಾಯಿಯ ನೆಲದಲ್ಲೇ ನಾನು ಶಾಶ್ವತವಾಗಿ ಮಲಗಬೇಕು ಅಂತ ಆಸೆಪಟ್ಟ ಅಮ್ಮ ಅದು. ಭಾನುವಾರ ಬೆಳಿಗ್ಗೆಯಿಂದ ಸಂಜೆವರೆಗೂ ಮಹಾರಾಜ ಗ್ರೌಂಡಲ್ಲಿ ಆ ಪಾರ್ಥಿವ ಶರೀರ ಇತ್ತು. ಒಬ್ಬ ನಾಯಕ ನಟನು ಕೂಡ ಬಂದು ನೋಡಿಲ್ವಲ್ರಿ. ದೇವರೇ ಕಾಪಾಡಬೇಕು ನಿಮ್ಮನ್ನ. ನಮಸ್ಕಾರ.